ಹಿಂದೆ ಇದ್ದಂಥ ಶಿಕ್ಷಣ ವ್ಯವಸ್ಥೆ ಮತ್ತು ಈಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಏನು ವ್ಯತ್ಯಾಸ ಅಂತಂದ್ರು ಅದರಲ್ಲಿ ಕಂಡುಕೊಂಡ ಅಂಶ ಏನಂದರೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಒಂದು ನವೀಕರಣಾತ್ಮಕ ಸುಧಾರಣೆ ತರಬೇಕಂತ ಕೇಂದ್ರ ಸರ್ಕಾರ ಯೋಚನೆ ಮಾಡಿ ತಂದಂಥ ಒಂದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು. ಇದು ಮುಖ್ಯ ಉದ್ದೇಶ ಸಾಮಾನ್ಯ ಶಿಕ್ಷಣವನ್ನು ಎಲ್ಲರಿಗೂ ಒದಗಿಸಬೇಕಂತ ತಂದದ್ದು. ಇಲ್ಲಿ ಒಂದು ಅಂತ ಬರುತ್ತೆ ಶಾಲಾ ಶಿಕ್ಷಣ ರಚನೆ ಅಂತದ್ದು 5+3+3+4 1 to 5th ಆದಮೇಲೆ ನೆಕ್ಸ್ಟ್ ಫಸ್ಟ್ ಇಯರ್ 8ನೇ ಕ್ಲಾಸ್ ಹೋದರೆ ಅದಕ್ಕೆ +3 ಇಯರ್ ಮಾಡಿದರೆ ಫಸ್ಟ್ ವಿಷಯ ಆದ ನಂತರ ಅಲ್ಲಿ ಇನ್ನೊಂದು ಆ್ಯಡ್ ಆಗಿ 4 ವರ್ಷ ಡಿಗ್ರಿ ಆಗುತ್ತೆ. ಇಲ್ಲಿ 5+3+3+4 ಅಂತ ರಚನೆ ಆಗುತ್ತೆ. ಬಟ್ 4 ವರ್ಷ ದಿನ ಮುಂದೆ 3 ವರ್ಷ ಡಿಗ್ರಿ. ಆದರೆ ಈಗಿರ್ತಕ್ಕಂಥ NEP 2020ರಲ್ಲಿ 4 ವರ್ಷ ಡಿಗ್ರಿ ಅಡಪ್ಟ್ ಆಗಿದೆ. ಹಿಂದೆ ಸೈನ್ಸ್ ಇದ್ದವರು ಕೂಡ ವೃತ್ತಿಪರ ಶಿಕ್ಷಣವನ್ನು ಆಯ್ಕೆ ಮಾಡಬೇಕು. ಯಾಕಂದರೆ ಸೈನ್ಸ್ ಇದ್ದವರು ಕೂಡ ವೃತ್ತಿಪರ ಶಿಕ್ಷಣದಲ್ಲಿ ಆಸಕ್ತಿ ಇರುತ್ತೆ ಅಂತ ಕೇಂದ್ರ ಸರ್ಕಾರ ಎಲ್ಲ ಮಕ್ಕಳಿಗೂ ಸದುಪಯೋಗ ಆಗಲಿ ಅಂತಂದು ಈ ಒಂದು ರಾಷ್ಟ್ರೀಯ ಪಠ್ಯಕ್ರಮವನ್ನು ಜಾರಿಗೆ ತಂದು ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಅಂತದ್ದು. ಈಗ ಇದರ ಮುಖ್ಯ ಉದ್ದೇಶ ಇಡೀ ಒಂದು ಭಾರತಕ್ಕೆ ಕೂಡ ಪ್ರತಿಯೊಂದು ತನ್ನದೇ ಲೋಕಲ್ ಲ್ಯಾಂಗ್ವೇಜ್ ರೀಜನಲ್ ಲ್ಯಾಂಗ್ವೇಜ್ ಇದೆ. ಅದಕ್ಕಾಗಿ ಕನಿಷ್ಠ 2 ಭಾಷೆ ಆದರೂ ಕೂಡ ಭಾರತೀಯ ಭಾಷೆ ಇರತಕ್ಕಂಥ ಇದರಲ್ಲಿ ಒಂದು ಕಮಿಟಿ ಅವರಿಗೆ ಪ್ರಸ್ತಾವಿಸುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಮಕ್ಕಳಿಗೆ ಒಂದೇ ಲ್ಯಾಂಗ್ವೇಜ್ ಕೂಡ ಅವರಿಗೆ ಯಾವ ರೀತಿ ಅರ್ಥ ಮಾಡಬೇಕಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅರ್ಥ ಆದರೆ ತಾವು ಏನಾದರೂ ಬರೀಬೋದು ಅನ್ನೋ ಉದ್ದೇಶ ಇದರ ಒಂದು ಕಮಿಟಿ ಆಗಿತ್ತು. ನಂತರ ಉನ್ನತ ಶಿಕ್ಷಣ 2035ಕ್ಕೆ ಕನಿಷ್ಠ ಪಕ್ಷ 50% ಆದರೂ ಕೂಡ ಉನ್ನತ ಶಿಕ್ಷಣ ಗುರಿಯನ್ನು ಸಾಧಿಸಬೇಕಂತ ಇದ್ದರು. ನೆಕ್ಸ್ಟ್ ಶಿಕ್ಷಕ ಮತ್ತು ಮೌಲ್ಯಮಾಪನ ಇರತಕ್ಕಂಥ ಮಾನದಂಡಗಳು. ಈಗ ಶಿಕ್ಷಕರ ನೇಮಕಾತಿಗೆ TET ಆದರೆ TET ಬರಲಿಕ್ಕೆ ಅವಕಾಶ ಕೊಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡಲಿಕ್ಕೆ ಒಂದು ಸ್ಥಾಪನೆ ಮಾಡ್ತಾರೆ. ಯಾವುದಪ್ಪ ಅಂದರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆ್ಯಂಡ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಸ್ಥಾಪನೆ ಮಾಡಿ ಕೇಂದ್ರ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗಲಿ ಅಂತಂದು. ನಂತರದಲ್ಲಿ ಮುಖ್ಯವಾದ ಮೇಲ್ವಿಚಾರಣೆ ಮತ್ತು ಗುಣಮಟ್ಟ ವಿಷಯಗಳಿದೆ. ಬುನಾದಿ ಸಾಮರ್ಥ್ಯ ಮತ್ತು ಸಂಖ್ಯಾ ಜ್ಞಾನ ಅತಿ ಹೆಚ್ಚು ಮಕ್ಕಳು ಫೇಲ್ ಆಗೋದು ಅಥವಾ ವೀಕ್ ಇರೋದು ಸಾಕ್ಷರತೆ ಮತ್ತು ಆಂತರಿಕ ಸಾಕ್ಷರತೆ ಮತ್ತು ಬುನಾದಿ ಸಂಖ್ಯಾಜ್ಞಾನ ಅಂತಕ್ಕಂಥದ್ದು. ಇದನ್ನು ಸರಿಪಡಿಸಿದೆ ಶಿಕ್ಷಣ ವ್ಯವಸ್ಥೆ ಒಂದಿಷ್ಟಾದರೂ ಕೂಡ ತನ್ನ ಗುರಿಯನ್ನು ಸಾಧಿಸಿದೆ ಅಂತ ಕೇಂದ್ರ ಸರ್ಕಾರ ಯೋಚನೆ ಮಾಡಿತು. ನಂತರದಲ್ಲಿ ತಂತ್ರಜ್ಞಾನ ಈಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನ ಅವಶ್ಯಕತೆ ತುಂಬ ಮುಖ್ಯ.